ಇನ್ನು ಶಾಸಕ ಯತ್ನಾಳ್ಗೂ ಕೂಡ ಭರ್ಜರಿ ತಿರುಗೇಟ್ ಕೊಟ್ಟರು ಸಿಎಂ ಸಿದ್ದರಾಮಯ್ಯ. ವಿಧಾನಸಭೆಯಲ್ಲಿ ಕಿಚ್ಚಾಯಿಸಿದಂತ ಶಾಸಕ ಯತ್ನಾಳ್ಗೆ ಗುದ್ದು ಕೊಟ್ಟರು ಸಿದ್ದು. ಏನ್ ಸಾರ್ 5 ವರ್ಷ ಪೂರ್ಣಗೊಳಿಸ್ತೀರಾ ಅನ್ನೋ ಸಂಶಯ ಇದೆ ನನಗೆ ಅಂತ ಯತ್ನಾಳ್ ಹೇಳಿದ್ರು. ಸಿದ್ದರಾಮಯ್ಯ ಅವರು ಬಹಳ ಚೆನ್ನಾಗಿ ಕೌಂಟರ್ ಕೊಟ್ಟಿದ್ದಾರೆ. ಯತ್ನಾಳ್ ಅವರೇ, ನಿಮ್ಗೆ ಸಾಕಷ್ಟು ಸಂಶಯಗಳಿದ್ವು, ಅದಕ್ಕೆ ನಿಮ್ಮನ್ನ ಪಕ್ಷದಿಂದ ಹೊರಗಡೆ ಹಾಕಿರೋದು. ಈಗ ಕನ್ಫರ್ಮ್ ಆಯ್ತು ಸರ್, ನೀವೇ 5 ವರ್ಷ ಪೂರ್ಣಗೊಳಿಸ್ತೀರಾ ಅಂತ. ಮುಖ್ಯಮಂತ್ರಿಯಾಗಿ 5 ವರ್ಷ ಇರ್ತಾರೆ ಅನ್ನೋದು ಖಚಿತ ಆಯ್ತು ಅಂತ ಸಿಎಂ ಮಾತಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟರು. ಯತ್ನಾಳ್ ಅವರೇ, ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಬೇಡವಾ? ಮುಖ್ಯಮಂತ್ರಿಗಳು 5 ವರ್ಷ ಪೂರ್ಣ ಮಾಡ್ತಾರೋ ಅಥವಾ ಇವತ್ತು ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿದಾಯ ಮಾಡ್ತಾರೋ ಅನ್ನೋಂತ ಸಂಶಯ ಇವತ್ತು ಬರ್ತಾ ಇದೆ. ಯತ್ನಾಳ್ ಅವರೇ, ಉತ್ತರ ಕರ್ನಾಟಕ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ, ಅದಕ್ಕೆ ತೆಗೆದಾಕ್ಬಿಟ್ರು ನಿಮಗೆ ಪಕ್ಷದಿಂದ ತೆಗೆದಾಕಿತ್ತು. ಅದಕ್ಕೋಸ್ಕರ ನನಗೂ ಹೊರಗೆ ಹಾಕ್ಯಾರ, ನಿಮ್ಮನ್ನೂ ಹೊರಗೆ ಹಾಕ್ಯಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆನೆ ಮಾಡ್ಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ನೀವು ಹೇಳಿದ್ರಲ್ಲ, ಜೊತೆಗಿದ್ದಾಗ ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲೋ ಹಂಗ ನಡೀತದ. ಅವೆಲ್ಲ ರಾಜಕಾರಣದಲ್ಲಿ ಅವೆಲ್ಲ ಇರ್ತವೆ, ಆದರೆ ಸಂಶಯ ಇಟ್ಕೋಬೇಡಿ ಅಷ್ಟೇ. ಸಂಶಯ ಇಟ್ಟಿಗೆ ಬೆಳಕು ಹೋಗಬೇಡಿ. ಇವತ್ತು ಕ್ಲಿಯರ್ ಆಯ್ತು ಅಧ್ಯಕ್ಷರೇ. ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅಂತ ಸಂದೇಶ.